ಮಾತು, ನಿಮ್ಮ ನಗು, ನೀವು ಮಾಡೋ ಆ್ಯಕ್ಟಿಂಗು ನಂಗೆ ತುಂಬ ಇಷ್ಟ. ಅದು ರೀ, ಐ ಲವ್ ಯು ರೀ. ರೀ ನನ್ನ ಮದುವೆ ಆಗೈತಿ ರೀ. ಯಾಕ್ರಿ ಸುಳ್ಳು ಹೇಳ್ತೀರಿ? ಇನ್ನೂ ಸ್ವೀಟ್ 16 ಬೇಬಿ ಇದ್ದಂಗೆ ಅದೀರಿ. ಮದುವೆ ಆಗೈತೆ ಅಂತೀರಲ್ಲ? ಹೌದಾ? ನಾನು ನೋಡಿದ್ರೆ ಮದುವೆ ಆದವ್ರ ಥರ ಕಾಣಂಗಿಲ್ಲ. ಇಲ್ಲ ರೀ ಸ್ವೀಟ್ ಶಿಲ್ಪ, ನೀವು ಹ್ಞೂ ಅಂದ್ರೆ ನನ್ನನ್ನು ನಿಮ್ಮ ಕ್ಯಾಮ್ರಾಮನ್ನಾಗಿ ಇಟ್ಕೋರಿ. ನಾವಿಬ್ಬರು ಸೇರಿ ಜೀವನ ಪೂರ್ತಿ ರೀಲ್ಸ್ ಮಾಡೋಣ ಅಂತ. ನನ್ನ ಗಂಡರ 24 ತಾಸು ಬರೀ ಕೆಲಸ ಅಂತ ಸಾಯ್ತೈತಿ. ಒಂದಿನಾನು ಈ ಥರ ನನಗೆ ಪ್ರೋತ್ಸಾಹನ ಕೊಟ್ಟಿಲ್ಲ. ಇವ ನೋಡಿದ್ರೆ ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಕ್ಕಂತಾನ. ನಾನು ಇವನ ಜೊತೆ ಇದ್ನಂದ್ರೆ ನನ್ನ ಜೀವನನೂ ಕಲರ್ಫುಲ್ ಆಕೈತಿ. ಇವಂಗೆ ಹ್ಞೂ ಅಂತ ಹೇಳಿಬಿಡ್ಲಾ? ಹಲೋ ಹಲೋ ಶಿಲ್ಪಾ ಮೇಡಮ್, ಯಾಕ್ರಿ ಸೈಲೆಂಟ್ ಆದ್ರಿ? ನಾನು ಅಂದಿದ್ದೇನ್ರಿ ನಿಮ್ಗೆ ಬೇಜಾರಾತೇನ? ಸಾರಿ ರೀಪ್ಪ. ಅಯ್ಯ ಹಂಗೇನಿಲ್ರಿ, ಸರಿ ಯಾಕೆ ಕೇಳ್ತೀರಿ? ಅಂದ್ರೆ ನಾನು ನಿಮ್ಗೆ ಓಕೆನಾ? ಹ್ಞೂನಾ? ಥ್ಯಾಂಕ್ಸ್ ರೀಪ್ಪ ನಾನು ಲವ್ ಒಪ್ಕೊಂಡಿದ್ದಕ್ಕೆ. ಬರ್ರಿ ಈಗಿಂದೀಗ ಹೊಂಟು ಬಂದುಬಿಡ್ರಿ. ನಾವಿಬ್ಬರು ಎಲ್ಲೇ ದೂರ ಹೋಗ್ಬಿಡೋಣಂತ. ನಿಮ್ಮ ಊರಿಗೆ ಬಂದು ಲೊಕೇಶನ್ ಸೆಂಡ್ ಮಾಡ್ತೇನೆ, ಅಲ್ಲಿಗೆ ಬಂದುಬಿಡ್ರಿ. ಮತ್ತು ಹ್ಞೂ ಕಳಿಸ್ರಿ, ಬರ್ತೀನಿ. ಏ ಚೆನ್ನೆ, ಎಲ್ಲದಿ? ಸ್ವಲ್ಪ ನಿನ್ನ ಬೈಕ್ ಬೇಕಾಗಿತ್ಲಿ, ಇಲ್ಲೇ ಒಂದು ತಾಸು ಹೋಗಿ ಬಂದ್ಬಿಡ್ತಾನಂತ. ಹಾಂ ಸರಿ. ಥ್ಯಾಂಕ್ಸ್ಲಿಯಪ್ಪ. ಸರಿ ನಾ ಬಂದು ತೊಗೊಂಡೋಗ್ಕಂತಗೋ. ಹಾಂ ಓಕೆ ಓಕೆ. ಮೊಬೈಲ್ ಬಂದೈತಿ ಏನು ಮಜಾ ಐತಿ, ಮಾಡವರಿಗೆ ಪ್ರೀತಿ ಏನು ಚಂದ ಕಲಸಾಕತ್ತೈತಿ, ಏನು ಚಂದ ಕಲಸಾಕತ್ತೈತಿ. ಗಂಡು ಬಿಟ್ರು ಮೊಬೈಲ್ ಬೇಕಂತೈತಿ, ಅಂತದೇನಾದ್ರಾಗ ತುಂಬಿರತೈತಿ. ಹಾ ಇದ 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 ನೋಡ್ಬೇಕಾಗಿತ್ತು. ಗಂಡು ಬಿಟ್ರು ಮೊಬೈಲ್ ಬೇಕಂತೈತಿ, ಅಂತದೇನಾದ್ರಾಗ ತುಂಬಿರತೈತಿ. ಗಂಡು ಬಿಟ್ರು ಮೊಬೈಲ್ ಬೇಕಂತೈತಿ, ಅಂತದೇನಾದ್ರಾಗ ತುಂಬಿರತೈತಿ. ಅಲ್ಲೇ ತಡೀಲಿಯಪ್ಪ, ನಿನ್ನ ಗಾಡಿ ತೊಗೊಂಡು ನಾ ಏನು ದೇಶ ಬಿಟ್ಟು ಓಡಿ ಹೋಗಂಗಿಲ್ಲ. ನಾ ಸಂಜೆಗೆ ವಾಪಸ್ ಬರ್ತೇನೆ. ಸೀಮ್ಯಾಗಿಲ್ಲದ ನಿಂದು ಒಂದಾಗ ಬುಲೆಟ್ ಐತನ? ನಾ ಸಂಜೆಗೆ ಬರ್ತೇನೆ, ಇಡ ಬಂದು ಫೋನ್ ಮಾಡ್ತಾನಂತ. ಈಗ ಕೊಬ್ಬೇಕು ಎಲ್ಲದಾಳು ಏನು, ಎಷ್ಟೊತ್ತಾತು ಬರ್ತೇನೆ ನಾಕತ್ತೆ. ಈಕೆ ಬರ್ತಾಳು ನಿಲ್ಲು. ಶ Hey, hi. Hi. You are looking very beautiful. ಥ್ಯಾಂಕ್ ಯು. ಸರಿ ಬಾ ಹೋಗೋಣ. ಎಲ್ಲಿಗೆ ಹೋಗೋಣ? ಈ ಕೆಟ್ಟ ಪ್ರಪಂಚದಾಗ ನೀವೊಂದು ಒಳ್ಳೆ ಸರ್ಗ ತೋರಿಸ್ತೀನಿ ಬಾ. ಹೋಗೋಣ. ಅಲ್ಲ ನೀ ಮನೆಯಾಗ ಇದ್ದೀನಿ ಇಲ್ಲ, ಆಕೆ ಹೋಗೋ ಮುಂದೆ ಏನು ಮಾಡ್ಕೊಂತ ಕುಂತಿದ್ದೆ? ಬಿಡಿ, ಅಲ್ಲಿ ಹಿತ್ತಲ್ಲ ಕೆಲಸ ಐತಿ, ಕೆಲಸ ಮಾಡಕತ್ತೀನಿ. ಆಕೆ ಮಕ್ಕೊಂಡ್ರ ಬಿಡು ಅಂತ ಹೋದ್ ನಾನು. ನೀ ಏನಾರ ಆಕೆ ಬೇದಾಡಿದ್ದೇನೆ ಮತ್ತೆ? ಯಾಕೆ ಬ್ಯಾಕ್ ಹೋಗ್ಲಿ, ಗಂಡನ ಕೂಡ ಚಟ್ಕೊಂಡಿದ್ಲಂತ ಮಕ್ಕೊಂಡಿದ್ಲ. ನಾವು ಮಕ್ಕೊಂಡ್ರ ಬಿಡ ಅಂತ ಹಿತ್ತಲ್ಲ ಕೆಲಸ ಮಾಡಕತ್ತೇನೆ, ಅರಿಬಿಟ್ಟು ಮುಕ್ಕೊಂಡು ಹೋಗ್ಬಿಟ್ಟ ಬ್ಯಾಗಿನಾಗ. ಯಾಕಪ್ಪ ಮತ್ತು ಶಿಲ್ಪ ಎಲ್ಲೇ ಹೋಗಾಳ ಅಂತ ಫೋನ್ ಹಚ್ಚಿದ್ರಿ? ಮನ್ಯಾಗ ಅದಾಳನ ಇಲ್ಲ? ಹೌದು ಪರಮೇಶ, ಮುಂಜಾನಿಂದ ಕಾಣವಳ. ಅವ್ರ ಅಪ್ಪ ಒಟ್ಟು ಫೋನ್ ಹಚ್ಚಿ ಕೇಳ. ಅವ್ರ ಅಪ್ಪಗೆ ಯಾಕೆ ತಡಿಪ, ಅಕ್ಕಿಗೆ ಹಚ್ತಾನೆ. ಚಾಪ್ ಅವ್ರ ಅಪ್ಪಗಾರ ಹಚ್ಚುಪ್ಪ. ಆತ್ ತಡಿ.
ಹಲೋ ಮಾವರ. ಹಾಂ ಹೇಳ್ರಿ ಹೇಳ್ಯಾರ. ಶಿಲ್ಪ ಏನಾರ ಬಂದಾಳನ್ರಿ ಇಲ್ಲಿ? ಇಲ್ಲ ನಮ್ಮ ಮನೆಗೇನು ಬಂದಿಲ್ಲ. ಮಧ್ಯಾಹ್ನದಿಂದ ಮನ್ಯಾಗ ಕಾಣೋಳಂತ್ರಿ, ಅದಕ್ಕೆ ಫೋನ್ ಹಚ್ಚಿದೆ ರೀ. ಯಾಕೆ ಜಗಳ ಅದು ಮಾಡಿದ್ರಿ ಮತ್ತೆ? ನಾ ಏನು ಅಂದಿಲ್ರಿ ಮಾವರ, ನಮ್ಮ ಮನ್ಯಾಗೂ ಯಾರು ಏನು ಅಂದಿಲ್ರಿ ಆಕಿಗೆ. ಹಂಗ ಒಮ್ಮಿಂದೊಮ್ಮಿಲೆ ಹೇಳ್ದ ಕೇಳ್ದ ಎಲ್ಲಿ ಹೋಗಾಳನ ಏನ್ರಿ? ಎಲ್ಲಿ ಹೋಗಿದ್ದಲ್ಲ ಅದು ಹುಡುಗಿ. ಆ ತಡಿ, ನಾನು ಇಲ್ಲಿ ನಮ್ಮ ಸಂಬಂಧಿಕರ ಕಡೆ ಅದು ಫೋನ್ ಹಚ್ಚಿ ತಿಳ್ಕೊತಾನೆ. ತಿಳ್ಕೊಂಡು ಆಮ್ಯಾಗ ನಿನಗೆ ಫೋನ್ ಹಚ್ಚಿ ಹೇಳ್ತಾನೆ. ಆತ್ ತೋರಿ ಮಾವ್ರ, ಹಂಗ ಮಾಡ್ರಿ. ನಾವು ಹುಡುಕ್ತೀವ್ರಿ, ಸ್ವಲ್ಪ ನೀವು ಬಂದ್ರೆ ಹೇಳ್ರಿ. ಆಯ್ತು ತೋರಿ ಹೇಳ್ಯಾರ. ಆಯ್ತು ತೋರಿ. ಯಪ್ಪ, ನೀ ಫೋನ್ ಕೊಡಿಸಿಂದ ನೀನು ಹೆಂಡ್ತಿ ಭಾಳ ಬದಲಾಗಿದ್ಲು. 2 ತಾಸುಗಟ್ಲೆ ಮಾತಾಡ್ತಿದ್ಲಕ್ಕಿ ಫೋನ್ಯಾಗ. ಯಾರು ಕೂಡ ಮಾತಾಡ್ತಿದ್ಲ ಗೊತ್ತಿಲ್ಲ. ಈಗ ಪ್ರೀತಿ ಪ್ರಿಯಮ ಅಂತ ಯಾರನ್ನಾರು ತೊಗೊಂಡು ಹೋಗಿರ್ಬೋದು ನೆಪಾಕಿ. ಏನು ಮಾತಾಡಕತ್ತೀನಿ? ಈಗಿನ ಕಾಲಮಾನ ಚಲೋ ಇಲ್ಲ. ಪ್ರೀತಿ ಪ್ರೇಮ ಅಂತೇಳಿ ಫೋನ್ಯಾಗ ಮಾತಾಡಿ ಪಟಾಸ್ಕೊಂಡು ಹೋಗ್ಬಿಡ್ತಾರೆ ಹೆಣ್ಣು ಹುಡುಗರನ್ನ. ಅದಕ್ಕೆ ಹೇಳಿನಪ್ಪ ನಾ. ನೀ ಏನಾರ ಹುಚ್ಚುಸ್ರಂಗೆ ಹೇಳಕ್ಕೆ ಹೋಗ್ಬೇಡ. ಇಲ್ಲೇ ಗೆಳತ್ಯಾರ ಮನೆಗೆ ಹೋಗಿರ್ತಾಳ. ಮುಂಜಾನೆ ಅದ ವಿಚಾರ ಮಾಡಕ್ಕೆ ಬರ್ತೈತಿ. ನಾ ಬರ್ತಾನೆ, ಊಟ ಮಾಡಿ ಮಕ್ಕೋರಿ. ಯಪ್ಪ, ಊಟ ಮಾಡಿ ಹೋಗೋಣ. ಎಲ್ಲಿ ಹೋಗಿರ್ಬೋದಿಕ್ಕೆ? ಅವ್ವ ಹೇಳ್ದಂಗೆ ಓಡಿಬಿಡು ಏನಾರು ಹೋದ್. ತಾಂತ ಧೀಂತ ಧೀಂತ ತೋಂತ ಧೀರನ ಸಮಯ. ಹೇಳು, ಯಾಕೆ ಏನಾಯ್ತು? ಸಾರಿ ರೀ, ನಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಎಲ್ಲೋಗಿದ್ದು ಇಷ್ಟು ದಿನ? ಸಾರಿ ರೀ, ಸಾರಿ ರೀ. ಸರಿ ಅಂದ್ಬಿಡು, ಬ್ಯಾಗ್ ತೋ, ಒಳಗೋಂಬಾ. ತಪ್ಪಾತ್ರಿ ನಂದು. ನನ್ನ ಕುತ್ತಿಗೆ ಚಿಕ್ಕೊಂದ್ಬಿಡ್ರಿ, ನನ್ನ ಕ್ಷಮಿಸ್ಬಿಡ್ರಿ. ದೊಡ್ಡ ತಪ್ಪು ಮಾಡಿಬಿಟ್ಟೆ ರೀ. ಸಾರಿ ರೀ, ಸಾರಿ. ನೀನಂತ ದೊಡ್ಡ ತಪ್ಪು ಮಾಡಿದಿ? ಏನಂದ್ರ ಅವತ್ತು ನೀವು ಮೊಬೈಲ್ ಕೊಡ್ಸಿದ್ರಲ್ಲ, ಅವತ್ತು ಎಲ್ಲರೂ ಕರ್ಕೊಂಡೋಗಿ ಭಾಳ ಕೆಟ್ಟದಾಗ ನಡ್ಕೊಂಡ್ಬಿಟ್ಟ. ಯಾಕ ರಾತ್ರಿ ಚೆಕ್ಕಂದ ಆಡ್ಬೇಕಂದ್ರೆ ಗಂಡ ನೆನಪಾಲಿಲ್ಲನ? ಅವ ಕೈ ಬಿಟ್ಟು ಹೋದ್ಮ್ಯಾಗ ಈ ಗಂಡ ನೆನಪ ಅಂದನ? ನಿನ್ನೆ ರಾತ್ರಿ ಯಾವ ಕೂಡ ಚೆಕ್ಕಂದ ಆಡಿ ನೋಡು, ಹೋಗ ಅವನ ಮನೆಗೆ. ನೀನು ಸುಮ್ಮನಿರು. ಏನೋ ತಿಳಿದು ತಿಳಿಲಾರ್ದ ತಪ್ಪು ಮಾಡ್ಯಾಳ. ಇದನ್ನ ದೊಡ್ಡ ರಾದಂತ ಮಾಡಿ ಊರಾಗ ನನ್ನ ಮರ್ಯಾದೆ ಹೋಗೋದು ಬೇಡ. ನೋಡ್ ಶಿಲ್ಪ, ನಿನ್ನ ದೃಷ್ಟಿಯೊಳಗೆ ನೀ ಮಾಡಿದ್ದು ತಪ್ಪು ಸರಿನೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ದೃಷ್ಟಿಯೊಳಗೆ ನೀ ಮಾಡಿದಂಥ ತಪ್ಪು ಕ್ಷಮಿಸ್ಲಾರ್ದಂಥ ತಪ್ಪು. ಇದ ಜಗದಾಗ ಬೇರೆ ಯಾರು ಇದ್ದಿದ್ರಂದ್ರೆ ನಿನ್ನ ಕಡದು ಹೆಡ್ಗಿ ತುಂಬ್ತಿದ್ರು. ಆದ್ರೆ ನಾ ಕೆಲಸ ಮಾಡಿ ಆ ಪಾಪ ಕಟ್ಕೊಳಕ್ಕೆ ತಯಾರಿಲ್ಲ. ತಿಳಿದು ಬಂದಿಯೋ ತಿಳಿಲಾರ್ದ ಬಂದಿಯೋ, ನನ್ನ ನಂಬಿ ನನ್ನ ಗಂಡ ನನ್ನ ಮತ್ತೆ ಸ್ವೀಕಾರ ಮಾಡ್ತಾನಂತ ಹೊಳ್ಳಿ ಬಂದಿಯಲ್ಲ, ಅಷ್ಟ ಸಾಕು ನನಗೆ. ಒಂದೊಂದು ಸರಿ ಈ ಕಣ್ಣಿಗೆ ಕಾಣಲಾರ್ದ ಕಾಲು ಹೆಸ್ಗಿ ತುಳಿತೈತಿ. ಕಾಲು ಹೆಸ್ಗಿ ತುಳಿತಂತೇಳಿ ನಾವ್ಯಾರೂ ಕಾಲು ಕತ್ತರಿಸಂಗಿಲ್ಲ. ಕಾಲು ತೊಳ್ಕೊಂಡು ಸ್ವಚ್ಛ ಮಾಡ್ಕೊತೀವಿ. ಹಂಗೆ ನೀನು ಹುಚ್ಚು ಮೆಣಸಿನ್ಕಾಯಿ ಬುದ್ಧಿ ಕೊಟ್ಟು ಹೆಸ್ಗಿ ತುಳಿದು ಬಿಟ್ಟು ಮನಸ್ಸನ್ನ ಸ್ವಚ್ಛವಾಗಿ ತೊಳ್ಕೊಂಡು ಸ್ವಚ್ಛ ಮನಸ್ಸಿನಿಂದ ನನ್ನ ಕೂಡ ಜೀವನ ಮಾಡ್ಬೇಕಂತಂದ್ರೆ ಹೋಗು, ಒಳಗೆ ಹೋಗಿ ಮುಖ ತೊಳ್ಕೊಂಡು ಏನು ಕೆಲಸ ಮಾಡ್ಬೇಕು ನೋಡು ಅದನ್ನು ಮಾಡು. ರೀ, ಈ ಫೋನ್ ತಗೋರಿ. ನಂಗೆ ಈ ಫೋನ್ ಬೇಡ.
ಯಪ್ಪ ಇನ್ನು ಮ್ಯಾಲ ಈ ಮನ್ಯಾಗ ಈ ವಿಚಾರ ತೆಗೀದ ಬೇಡ. ಹಿಂಗಾತಂತೇಳಿ ಯಾರ ಮುಂದೂ ಸುದ್ದಿನ ತೆಗಿದ ಬೇಡ. ಆಯ್ತಪ್ಪ. ನೀನು ಏನು ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡಪ್ಪ ಮಗನ. ಆತು ತಗೋಪ್ಪ. ಆಕಿ ಏನಾರ ತಿಂದಾಳಿಲ್ಲ, ಆಕಿಗೆ ಹೋಗಿ ಏನಾರ ಮಾಡಿದ್ರೆ ಹಾಕಿ ಕೊಡೋಗ. ಸ್ವಲ್ಪ ನಂದು ಹೊರಗೆ ಕೆಲಸ ಐತಿ, ಇಲ್ಲೇ ಹೋಗ್ಬಿಡ್ತೇನೆ. ಆಯ್ತು. ನಡೀಪ. ಯವ್ವ ಶಿಲ್ಪ ತಗೋ ಮುಖ ಹೊರ್ಸ್ಕೊಳ್ವ. ಅಳಬೇಡ, ಮೈ ಮರೆತು ಮನಸ್ಸು ಜಾರಿರ್ತೈತಿ, ಅದನ್ನೆಲ್ಲ ಮರ್ತು ಬಿಡು. ಹೋಗು ಮುಖ ತಕೊಂಬರೋಗ. ನಿಮ್ಮ ಅತ್ತಿ ಹೇಳ್ತೀನಿ, ನಷ್ಟ ಮಾಡ್ತಾಳೋ ಇನ್ನೊಂದು ಹೋಗುವ. ತಪ್ಪಾತ್ರಿ ಮಾವರ, ನಾ ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈ ಮನ್ಯಾಗ ಇರೋದು ಯಾರ್ದು ಮನಸ್ಸು ಅರ್ಥನ ಮಾಡ್ಕೊಳ್ಳಿಲ್ಲ ನಾ. ಸಾರಿ ರೀ ಮಾವರ, ತಪ್ಪಾತ್ರಿ ನಂದು. ಹೋಗ್ಲಿ ಬಿಡುವ, ಹಾಗಿದ್ದೆಲ್ಲ ಮರ್ತು ಇನ್ನು ಮ್ಯಾಗಾರ ಚೆನ್ನಾಗಿ ಬಾಳೆ ಮಾಡ್ಕೊಂಡು ಹೋಗುವಂತಿ. ಹೋಗು ಮುಖ ತಕೊಂಬರುವಂತಿ, ಹೋಗಿ ಹೇಳುವ. ಅಕ್ಕ ಅಕ್ಕ ಅಕ್ಕ, ಇದು ಹಾಡಿಗೆ ರೀಲ್ಸ್ ಮಾಡೋಣ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನೀವೇನು ಬಿಡ್ರಿ, ಆರಾಮಿರ್ತೀರಿ. ನಿಂಗೇನಾಗೈತಿ? ನೀನು ಆರಾಮದಿಲ್ಲ? ನಾವು ಆರಾಮದಿ. ವಿಷಯ ಏನಂತಂದ್ರ, ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ. ರೈತನಲ್ಲ, ರೈತರ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಎಂಬ ಸುಂದರ ಸಾಮಾಜಿಕ ನಾಟಕ. ನಾಟಕ ಅಲ್ಲಪ್ಪ ಸರ್, ಎಲ್ಲ ನೀವು ಹೇಳ್ಬಿಡ್ರಿ. ಸಾರಿ ಸರ್. ರೈತರ ಮಕ್ಕಳಿಗೆ ಕರೆಕ್ಟ್ ಅಲ್ಲ ಸರ್? ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಸಿನಿಮಾ, ಚಲನಚಿತ್ರ, ಪಿಕ್ಚರು, ಮೂವಿ. ಇವ್ರು ಗೊತ್ತಲ್ರಿ ನಿಮ್ಗ? ನಮ್ಮ ಸರ್ ಅನ್ನೋರು ನಮ್ಗ ಬಾಸ್ಗಿಂತ ಎಲ್ಲ ನಮ್ಮ ಗುರುಗಳು. ಇವರು ಉಡಾಳ್ ಮೆಂಬರ್ 155 ಎಪಿಸೋಡ್ ಮಾಡ್ಯಾರ. ಅದ್ರೊಳಗೆ ಏನಪ್ಪ ಇವ್ರದ್ದು ವರ್ಕ್ ಅಂತಂದ್ರೆ, ಇವರ ಕತೆ ಬರೀತಾರ, ಇವರ ಡೈರೆಕ್ಷನ್ ಮಾಡ್ತಾರ, ಹೊಳ್ಳಿ ಇವರೇ ಆ್ಯಕ್ಟಿಂಗ್ ಮಾಡ್ತಾರ. ಅದ್ರೊಳಗೆ ಇವರೇ ಹೀರೋ ರೀಪ. ನಮ್ಗೆ ಯಾರು ಹೀರೋ ಆಗಕ್ಕೆ ಅವಕಾಶನೇ ಕೊಟ್ಟಿಲ್ಲ ಇದುವರೆಗೂ. ನೀನ ಮಿಂಚಾಗತ್ತಿಲ್ಲ ಅದ್ರೊಳಗೆ. ನಾವೆಲ್ಲೇ ಅಷ್ಟು ಕಷ್ಟ ನೀನ ಕಾಮಿಡಿ ಪಾತ್ರ ಮಾಡಿ ನೀನ ಮಿಂಚಾಗತ್ತೆ. ಹಗಲು ರಾತ್ರಿ ಕಷ್ಟಪಟ್ಟು ಎಡಿಟಿಂಗು ಮಾಡ್ತಾರ, ಅಪ್ಲೋಡ್ ಮಾಡ್ತಾರ. ನಾವು ಏನಾರ ಮಿಸ್ಟೇಕ್ ಮಾಡಲಿ ಆ್ಯಕ್ಟಿಂಗ್ ಒಳಗೆ, ಅಲ್ಲಿ ಸೆಟ್ ಒಳಗೆ ನಾವು ಡೈಲಾಗ್ ಹೇಳಕ್ಕೆ ಬಂದಿಲ್ಲ ಅಂದ್ರು ಅವನ್ನ ಸ್ವಲ್ಪ ಕೊಟ್ಟಾರು, ಅದನ್ನು ಜೋಡಿಸಿ ಒಟ್ನಲ್ಲಿ ನಮ್ಮನ್ನೂ ಫೇಮಸ್ ಮಾಡಾಕತ್ತಾರ. ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಸರ್ ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಎಂಬ ಸುಂದರ ಸಾಮಾಜಿಕ ನಾಟಕ ಕೂಡ ಸಿನಿಮಾ ಅಂತೇಳಿ ಸಿನಿಮಾದೊಳಗೆ ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗಿ ಅಭಿನಯ ಮಾಡತ್ತಾರ. ಅದು ಮಾರ್ಚ್ 6ನೇ ತಾರೀಕು ನಮ್ಮ ಹುಬ್ಳಿ ಲಕ್ಷ್ಮಿ ಸಿಟಿ ಪ್ರೈಡ್ ಸಿಟಿ ಮಾಲ್ನಾಗ ರಿಲೀಸ್ ಆಗತ್ತೈತಿ. ಈ ಪಿಕ್ಚರ್ ನೋಡಾಕ ನಾವು ಹೊಂಟಿವಿ. ನಮ್ಮ ಸರ್ ಬರತ್ತಾರ, ನಮ್ಮ ಉಡಾಳ್ ಮೆಂಬರ್ ಕಲಾವಿದರಾದಂಥ ಹಲವಾರು ಜನನು ಬರತ್ತಾರ. ನೀವು ಬರ್ರಿ, ನಮ್ಮ ಸಿನಿಮಾನ ಸಕ್ಸಸ್ ಮಾಡ್ರಿ, ನೀವು ಬಂದು ನೋಡ್ರಿ ಅಂತೇಳಿ ನಾ ಕೇಳ್ಕೊಳತ್ತೀನಿ. ಸರ್, ನೀವೇನಾರು ಹೇಳ್ಬೇಕಂದ್ರೆ ಹೇಳ್ಬಿಡ್ರಿ, ಒಂದು ಅವಕಾಶ ಕೊಡ್ತೇನೆ ನಾ ಏನು ಹೇಳಕ್ಕೇನೈತಿ, ನೀನೇ ಹೇಳ್ಬಿಟ್ಟಿಲ್ಲ, ಆದ ವಿಷಯನಷ್ಟ. ಕಾಫಿ ಸೇಮ್ ಸರ್. ನಾನು ಒಂದು ಸ್ವಲ್ಪ ಈಗ ಆ್ಯಂಕರಿಂಗ್ ಆಗ್ಬೇಕು ಅನ್ಕೊಂಡೇನು ಸರ್. ನಿಮ್ನ ಕ್ವಶನ್ ಮಾಡ್ಬೇಕಂತ ಮಾಡಲ್ಲ. ಸರ, ಈ ಪಿಕ್ಚರ್ಗೆ ಅವಕಾಶ ಕೊಡಿ ಅಂತ ಹುಡುಕೊಂಡು ಅಡ್ಡಾಡಿರೇನು ಸರ್ ನೀವು? ಇಲ್ಲ ಅವ್ರ ನಿಮ್ನ ಬಂದು ಅವಕಾಶ ಕೊಟ್ಟಾರ್ರಿ? ಹುಡುಕೊಂಡು ಯಾವಾಗ ಹೋಗಿದ್ದೆ ಅಂದ್ರೆ, ನಾನು ಬೆಂಗಳೂರಾಗಿದ್ದೆ, ಕಾಲೇಜ್ ಮುಗಿದ ಮೇಲೆ ಹೋಗಿದ್ದೆ. ಧಾರಾವಾಹಿ ಒಳಗೆ, ಸಿನಿಮಾದೊಳಗೆ ಅವಕಾಶ ಕೊಡ್ರಿ ಅಂತೇಳಿ. ಧಾರಾವಾಹಿ ಒಳಗೆಲ್ಲ ಸಿಕ್ಕಿದ್ದು ಮಾಡೇನಿ, ಸಣ್ಣ ಪುಟ್ಟ ಧಾರಾವಾಹಿಗಳನ್ನು ಕೆಲವು ಜನ ನೋಡ್ಯಾರ. ಸಿನಿಮಾದೊಳಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಚೆನ್ನಾಗಿರೋ ರೋಲ್ ಸಿಗಾಕ. ಜೂನಿಯರಾಗಂತೂ ನೀವು ಹೋದ್ರೆ ನಿಮಗೂ ಸಿಗ್ತದೆ, ನೀವು ಹೋದ್ರೆ ನಿನಗೂ ಇವತ್ತು ನಾಳೆನೇ ಬಾ ಅಂತಾರೆ ನಿನಗೆ ಜೂನಿಯರಾಗಿ. ಆದರೆ ಜೂನಿಯರಾಗಿ ಹೋದ್ರೆ ಅದು ರಿಕಗ್ನೈಸ್ ಆಗೋಕ್ಕಾಗಲ್ಲ. ನಮ್ಮ ಒಂದು ಅಲ್ಲೇನು ಆ್ಯಕ್ಟಿಂಗ್ ಸ್ಕಿಲ್ ತೋರ್ಸೋಕ್ಕಾಗಲ್ಲ. ಜಸ್ಟ್ ಜೂನಿಯರ್ ಅಂದ್ರೇನು ಒಂದು ಮಾರ್ಕೆಟ್ ಸೀನ್ ಇದ್ದರೆ ಮಾರ್ಕೆಟ್ನಾಗ ಏನು ಅಟ್ಮಾಸ್ಫಿಯರ್ ಇರುತ್ತೆ ಅದು ಕ್ರಿಯೇಟ್ ಮಾಡಿ. ಒಂದು ಕಾಲೇಜ್ ಸೀನ್ ಅಂದರೆ ಕಾಲೇಜ್ನಾಗ ವ್ಯಾಕರಣ ವಿದ್ಯಾರ್ಥಿಗಳೆಲ್ಲ ಏನು ಓಡಾಡ್ತಾರಲ್ಲ ಆ ಥರ. ಹೀಗಾಗಿ ಆ ಥರದ್ದು ಮಾಡಿದೆ. ಮತ್ತು ಜೊತೆಯಾಗಿರೋ ಅಂಥೇಳಿ ನಮ್ಮ ಫ್ರೆಂಡ್ ವೆಂಕಟೇಶ್ ಅಂಥೇಳಿ
ಹೀರೋ ಅದಕ್ಕೆ. ಅವರು ಕರೆದು ಒಂದು ಆ ಸಿನಿಮಾದಾಗ ರೋಲ್ ಕೊಟ್ಟರು. ಅದಕ್ಕೂ ಮೊದಲು ಕೆಂಗುಲಾಬಿ ಅಂತೇಳಿ ನೀವು ಸಿನಿಮಾ ನೋಡಿರಬೇಕು, ಕೆಲವೊಬ್ರು ಕೇಳಿರಬೇಕು. ಘನಶ್ಯಾಮ ಬಾಂಡಿಗೆ ಅವರು ನಮ್ಮ ಬಾಗಲಕೋಟೆ ಪ್ರೊಡ್ಯೂಸರ್ ಅವರು ಮತ್ತು ಪ್ರೊಡ್ಯೂಸರ್ ಅವರು ಶ್ರೀಧರ್ ಜಾವರ್ ಅಂತ ಹೇಳಿಬಿಟ್ಟು ನಿರ್ದೇಶಕರು. ಅವರು ಒಂದು ಅವಕಾಶ ಕೊಟ್ಟರು ಅದ್ರೊಳಗೆ, ಕೆಂಗುಲಾಬಿ ಸಿನಿಮಾದೊಳಗೆ. ಬಿಗ್ ಬಾಸ್ನ್ಯಾಗ ಕೃತಿಕಾ ಅಂತ ಹೇಳಿದ್ರು ನೋಡ್ರಿ, ಅವರು ಹೀರೋಯಿನ್ ಅದಕ್ಕೆ ಮೇನ್. ಅದು ಹೀರೋಯಿನ್ ಬೇಸ್ ಫಿಲಮ್ ಅದು. ಆ ಸಿನಿಮಾದಾಗ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಅದು ಬಿಟ್ಟರೆ ನಾನು ಸಿನಿಮಾದಾಗ ದೊಡ್ಡ ರೋಲ್ ನನ್ನ ಪಾಲಿಗೆ ಆವಾಗ. ಈಗ ಈ ಸಿನಿಮಾಗೆ ನಾನು ಹುಡ್ಕೊಂಡಂತೂ ಹೋಗಿದ್ದಿಲ್ಲ. ನಾನು ಯಾವುದೋ ಒಂದು ಕೆಲಸದಾಗ ನಾನು ಶೂಟಿಂಗ್ನಾಗಿದ್ದೆ. ಒಂದು ಸಣ್ಣ ನಮ್ಗೆ ಮಾಡ್ತಿರ್ತವ್ರು ಉಡಾಳ್ ಮೆಂಬರ್ ಇಂಥವು ಮಾಡುವಾಗ ನಮ್ಮ ರೋಹನ್ ದೇಸಾಯಿ ಸರ್ ಅವ್ರು ಮೊದಲಿಂದನೂ ಪರಿಚಯ ನನಗೆ. ಅವ್ರು ಫೋನ್ ಮಾಡಿ, ಇಲ್ಲೋ ನಿಮ್ಮ ಊರು ಅಂತಕ್ಕೆ ಬಂದೇವಿ. ನಮ್ಮ ಊರು ಅಂತಕ್ಕಂದ್ರೆ ನಮ್ಮದು ಪರಸಾಪುರ, ನಿನಗೆ ಗೊತ್ತೈತಿ, ನಮ್ಮ ಆಡಿಯನ್ಸ್ ಗೊತ್ತಾಗಲಿ ಅಂತೇಳಿ. ಧಾರವಾಡ ಜಿಲ್ಲೆ ಕಲಗಡಿ ತಾಲೂಕು ಪರಸಾಪುರ ನಮ್ಮ ಗ್ರಾಮ. ಇಲ್ಲೇ ಬಾಜು ಕುಂಕೂರು ಅಂದಾಗ ಭಾಳ ಜನ ಗೊತ್ತೈತಿ, ಕೈಕಾಲು ಮುರಿದಾಗ ಅದು ಕಟ್ತಾರೆ ನೋಡ್ರಿ, ಆ ಗ್ರಾಮ ಅದು. ಇಲ್ಲಿ ಬಂದವಿ ಅಂತಂದರು. ಈಗ ನೀವು ಯಾರೋ ನಮ್ಮ ಊರು ಬಸ್ ಬಂದಾಗ ನಾವೇನು ಮಾಡ್ತೀವಿ, ನಮ್ಮ ಊರು ಪಕ್ಕ ಬಂದಿರ ಅಂತೇಳಿ ಹೆಂಗೆ ಭೇಟಿಯಾಕವಿ, ಹೆಂಗೆ ಸರ್ ಭೇಟಿಯಾಗಕ್ಕೆ ಹೋದಾಗ ಅವರು ಇಲ್ಲ, ಈ ಒಂದು ಸಿನಿಮಾ ಮಾಡತ್ತು, ನಾವು ಶೂಟಿಂಗ್ ಸ್ಟಾರ್ಟ್ ಆಗೋದೈತಿ, ಒಂದು ಕ್ಯಾರೆಕ್ಟರ್ ಮಾಡೋ ಅಂದರು. ಸರಿ ಅಂತ ಹೇಳಿದೆ ನಾನು. ಬಹುಶಃ ಯಾವ ಸಣ್ಣ ಪುಟ್ಟ ಪಾತ್ರ ಇರ್ಬೋದು ಬಿಡ ಅಂತೇಳಿ ಒಪ್ಕೊಂಡೆ. ಆಯ್ತು ಅಂತೇಳಿ ಹೋದೆ. ಮತ್ತು ಮರನೇ ದಿನ ಫೋನ್ ಮಾಡಿಲ್ಲ, ನೀ ಬಾ ಮಾತಾಡಲೇಬೇಕು ಅಂದರು. ಹೋದೆ. ಇಲ್ಲ, ಈ ಸಿನಿಮಾಕ್ಕೆ ನೀನು ಮೇನ್ ರೋಲ ನೀ ಮಾಡೋ ಅಂತಂದರು. ನನಗೆ ಭಯ ಆಯ್ತು, ಯಾಕ್ರಿ ಸರ, ಅದು ಏನೋ ಸಣ್ಣ ಪುಟ್ಟ ನಾನು ನಾಟಕ ಗಿಟಕ ಅವು ಮಾಡ್ಕೊಂಡು ಹೋಗೋ, ನನ್ನಂತವು ನೀವು ಕೂಡ ಅಂದ್ರೆ ಸ್ವಲ್ಪ ಹುಷಾರು ನೋಡ್ರಿ. ಯಾಕಂದ್ರೆ ಮಾರ್ಕೆಟು, ಬಿಸ್ನೆಸ್ ಇವೆಲ್ಲ ವಿಚಾರ ಮಾಡ್ಬೇಕಾಗತ್ತೆ. ಒಂದು ಸಿನಿಮಾ ಅಂತ ಬಂದಾಗ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಬಂಡವಾಳ ಹಾಕ್ತಿರ್ತಾರೆ. ನಮ್ಮಂಥವ್ರನ್ನ ಹಾಕೊಂಡು ಆಮೇಲೆ ಪಾಪ ಸಿನಿಮಾ ಏನಾರು ಹೆಚ್ಚು ಕಡಿಮೆ ಆಗಿದೆ ಆಗ್ಬಾರ್ದಂತ ಅಂತಂದೆ ನಾನು. ಅವರು ಒಂದು ಮಾತು ಹೇಳಿದರು, ಲಾಭ ನಷ್ಟ ನೀ ತಲೆನೇ ಕೆಡಿಸ್ಕೋಬೇಡ, ನಿನಗೆ ಮೇನ್ ರೋಲ್ ಕೊಡ್ತೀವಿ, ಮಾಡ್ತೀಯೋ ಇಲ್ಲೋ ಅಂತಂದರು. ಸರ 2 ದಿನ ಟೈಮ್ ಕೊಡ್ರಿ, ಹಂಗೆ ಕತೆ ಕೊಡ್ರಿ, ನೋಡ್ತೇನೆ ಅಂತಂದೆ. ಕತೆ ನೋಡಿದೆ, ಚೆನ್ನಾಗಿತ್ತು. ಸಿಂಪಲ್ ಆಗಿರೋ ಕತೆ, ಏನೋ ಅದ್ಭುತವಾಗಿ ಹಾಗೆ ಹಿಂಗೆ ದಾಡಿಸಿ ಮೂವಿ ಅಂತಾರಲ್ಲ, ಆ ಥರ ನಮ್ಮ ಮೂವಿ ಎಲ್ಲ. ಬಟ್ ನೀಟಾಗೈತಿ. ನಿಮ್ಮ ನೋಡೋಕೆ ಕುಂತರ ನಿಮ್ಮ ಮುಗಿಯೋವರೆಗೂ ನಿಮ್ಮ ಗಮನ ಬೇರೆ ಕಡೆ ಹೋಗದೆ ಇರೋ ಥರ ನಮ್ಮ ಮೂವಿ ಖಂಡಿತ ನಿಮ್ಮನ್ನ ಏನು ಕಾಪಾಡ್ಕೊಂಡು ಹೋಗ್ತೈತೆ ಅನ್ನೋದು ನಾ ಗ್ಯಾರಂಟಿ ಕೊಡ್ಬೋದು ಅಷ್ಟೆ. ಕೊಟ್ಟರು. ಅದು ಏನು ಗೊತ್ತಾ, ಶೂಟಿಂಗ್ ಇಲ್ಲೇ ನಮ್ಮೂರು ಬಾಜು. ಅವರೆಲ್ಲ ಟೀಮ್ ಅವರೆಲ್ಲ ರೆಡಿ ಆದಾಗ ನಾವು ರೆಡಿ ಇದ್ದೇವೆ ಅಂತಂದರೆ ಸಾಕು, ನಮ್ಮ ಮನೆಯಿಂದ 10 ನಿಮಿಷದಲ್ಲಿ ಶೂಟಿಂಗ್ ಸ್ಪಾಟಿಗೆ ಹೋಗಿದ್ದೆ. 80% ಇಲ್ಲೇ ಆಗೈತೆ ಅದು ಶೂಟಿಂಗ್. ಕುಂಕೂರು, ಗುರ್ನಳ್ಳಿ, ನಮ್ಮೂರು, ಈ ಸುತ್ತಮುತ್ತಲ ಹುಬ್ಬಳ್ಳಿ ಸಿಟಿ. ಆಮೇಲೆ ಇನ್ನದು 20% ಅಂತಂದ್ರೆ ಗೋವಾ, ಮಹಾರಾಷ್ಟ್ರದಾಗ ಆಗೈತೆ. ಮತ್ತು ಸರ, ಇದು ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತೇಳಿ ಮೂವಿ ಮಾಡತ್ತೀವಿ. ರೈತನ ಅಲ್ಲ, ರೈತರ ಮಕ್ಕಳಿಗೆ. ರೈತರ ಮಕ್ಕಳಿಗೆ ಅಂದ್ರೆ ಈಗ ಕನ್ಯಾದು ಸಿಗವಲ್ವಲ್ಲ ಸರ, ಬರೀ ಸ್ಟೋರಿ ಅದ್ರದ್ ಬಗ್ಗೆ ರೈತರ ಮಕ್ಳು ಕರ್ಕೊಂಡು ಹೋಗೋದು, ಕನ್ಯಾ ಹುಡ್ಕೋದು, ಅದೇ ಥರ ಸ್ಟೋರಿ ಐತಿ ಮೂವಿ ಒಳಗೆ. ಏನು ನೋಡೋ ಥರ ಬೇರೆ ಬೇರೆ ಥರ ಸ್ಟೋರಿ ಐತೆ ಅಂತ ಸರ್ ಮೂವಿ ಒಳಗೆ. ಈಗ ಅದನ್ನು ನಾನು ಹೇಳಿಬಿಟ್ರೆ ನಿನಗೆ ಸಿನಿಮಾ ನೋಡೋಕೆ ಆಸಕ್ತಿನೇ ಇರೋಂಗಿಲ್ಲ. ಹಾಂ ರೀ. ಸೊ ಅದನ್ನು ಸ್ಟೋರಿ ಹೇಳೋದಾಗಿದ್ರೆ ನಾವ್ಯಾಕೆ ಸಿನಿಮಾ ಮಾಡಬೇಕಾಗಿತ್ತು? ಹೋಗಿ ನೋಡು, ಗೊತ್ತಾಗ್ತೈತಿ. ಆತೋರಿ ಸರ, ಹೋಗಿ ನೋಡ್ತೇವಂತ್ರಿ. ಮತ್ತು ಈ ಮೂವಿ ಒಳಗೆ ಸಾಂಗು, ಫೈಟಿಂಗ್ ಅದು ಏನಾರು ಅದಾವ? ಸಾಂಗ್ ಐತಿ, ಫೈಟ್ ಸಿಂಪಲ್ ಆಗಿರೋ ಫೈಟ್ ಅದಾವ. ಹಾಂ ರೀ. ನಾನು ಒಬ್ಬ ಹೊಡ್ಯಾಕೆ ಬಂದಿರ್ತಾನೆ, ನಾನು ಒಬ್ಬನ ಹೊಡಿತೇನೆ ಅಷ್ಟೇ. 4 ಜನ ಹೊಡ್ಯಾಕೆ ಬಂದಿದ್ರೆ ನೋಡ್ತಿದ್ವಿ, ಅದು ದೊಡ್ಡ ದೊಡ್ಡ ಫೈಟ್ ಆಗ್ತಿತ್ತು. ಹಾಂ ರೀ. ಒಟ್ಟು ಅಂತೂ ಇಂತೂ ಹೀರೋ ಆಗ್ಬಿಟ್ರಿ ಸರ್. ನಾವು ನೆನಪಾಗ್ಲಿಲ್ಲನ್ರಿ ನಿಮ್ಗೆ? ಈ ಪಿಕ್ಚರ್ನಾಗ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಒಂದು ಅವಕಾಶ ಕೊಡಿಸ್ಬೇಕಂತ ಗೊತ್ತಾಗಲಿಲ್ಲನ್ರಿ ನಿಮ್ಗೆ? ನೋಡಪ್ಪ, ನೀ ಆ ಟೈಮ್ನಾಗ ಕ್ಯಾಂಟರ್ ಗಾಡಿ ತೊಗೊಂಡು ತಿರುಗಾಡಕತ್ತಿದ್ದೆ, ಏನೋ ಸಾಲ ಸೂಲ ಮಾಡಿ ಗಾಡಿ ಹಾಕಿದ್ದೆ. ಆ ಟೈಮಿಗೆ ನಾವು ನಿನ್ನ ಸಿನಿಮಾಕ್ಕೆ ಕರೋದು, ಇಲ್ಲಿ ನಿನ್ನ ಕಂಟಿನ್ಯೂಯಸ್ ಆಗಿ ನೀ ಸಿನಿಮಾದಾಗಿದ್ದು, ಆಮೇಲೆ ನೀನು ಅಲ್ಲಿ ಗಾಡಿ ಕಂತು ಕಟ್ಟೋಕ್ಕಾಗದೆ. ಯಾಕಂದ್ರೆ ನಾವಿಲ್ಲಿ ಸಿನಿಮಾಗೆ ನಮ್ಮದೇನೋ ದೊಡ್ಡ ಬಜೆಟ್ ಸಿನಿಮಾ ಅಲ್ಲ, ಏನೋ ಒಂದು ಸಣ್ಣ ಪ್ರಮಾಣದ ಬಜೆಟ್ನಾಗ ಮಾಡ್ಬೇಕಾರೆ ನಿನ್ನ ನಿರೀಕ್ಷೆ ಅಷ್ಟು ಪೇಮೆಂಟ್ ಕೊಡೋಕ್ಕಾಗಿರಲಿಲ್ಲ. ಹಿಂಗಾಗಿ ಬೇಡ, ನೀ ದುಡ್ಯಾಕತ್ತಿದ್ದಿ, ನೀ ದುಡ್ಕೊಂಡೇ ಇರಪ್ಪ ಅಂತೇಳಿ ನಿನ್ನ ನಾವು ತಡವಿಲ್ಲ. ಅದು ಬಿಟ್ಟರೆ ಉಳಿದವರೆಲ್ಲ ಮಾಡ್ರಲ್ಲ, ನಮ್ಮ ಪಿಶಿ ಅವ್ರು ಮಾಡ್ಯಾರು, ನಮ್ಮ ಗೌಸ್ ಮಾಡ್ಯಾನು, ನಮ್ಮ ಇವರು ಬಸವರಾಜ್ ತಿರ್ಲಾಪುರ ಸರ್ ಮಾಡ್ಯಾರು, ಅಶ್ವಿನಿ ಮಾಡ್ಯಾಳು, ಸುಮಾರು ಜನ ಮಾಡ್ಯಾರ. ಆಲ್ಮೋಸ್ಟ್ ನಮ್ಮ ಭಾಗದ ನಮ್ಮ ಗೊತ್ತಿರೋ ಕಲಾವಿದರೆಲ್ಲ ಮಾಡ್ಯಾರ. ಅದ್ರ ಜೊತೆಗೆ ಬೆಂಗಳೂರಿನ ಕಲಾವಿದರು ಮಾಡ್ಯಾರ. ಒಂದೇ ಭಾಗದರಂತೂ ಇಲ್ಲ ಈಗ ಈ ಸಿನಿಮಾಕ್ಕೆ. ಮತ್ತು ಇನ್ನೊಂದು, ನೀ ಸಿನಿಮಾ ಈ ಕಡೆ ಶೂಟಿಂಗ್ ಆಗೈತೆ ಅಂತ ಹೇಳ್ಬಿಟ್ಟು ಪಕ್ಕ ನಮ್ಮ ಹುಬ್ಬಳ್ಳಿ ಜವಾರಿ ಭಾಷೆ ಐತೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ. ಈ ನಮ್ಮ ಸಿನಿಮಾ ಇರೋದು ಪೂರ್ತಿ ಮಂಡ್ಯ ಭಾಷೆದಾಗ, ಮಂಡ್ಯ ಸೊಗಡು. ಬಟ್ ಶೂಟಿಂಗ್ ಆಗಿದ್ದು ಇಲ್ಲೇ ನಮ್ಮ ಉತ್ತರ ಕರ್ನಾಟಕದವ್ರ ಕೈಯಿಂದ ಮಂಡ್ಯ ಶೈಲಿ ಭಾಷೆನ ನಮ್ಮ ನಿರ್ದೇಶಕರು ಹೊರ ತೆಗೆದುಬಿಟ್ರೆ ಚಂದ ಬಂದದ ಸಿನಿಮಾ. ನೋಡಿದ್ರಲ್ಲ ವೀಕ್ಷಕರೇ, ಶತ್ರು ಮೇ ಕಾಯ್ ಅಂತ ಬಗಲ್ ಮೇ ಅಂತಂದಂಗೆ. ಇಲ್ಲಿ ನೋಡ್ರಿ, ಇಷ್ಟು ದಿನ ಆಯ್ತು ಅವ್ರ ಜೋಡಿ ಇದ್ದು, ನಾನು ನೆನಪಾಗ್ಲಿಲ್ಲ ಅವ್ರಿಗೆ. ಎಲ್ಲರಿಗೂ ಕರೆದಾರ, ನಮ್ಮ ಉಡಾಳ್ ಮೆಂಬರ್ ಒಳಗೆ ಆ್ಯಕ್ಟಿಂಗ್ ಮಾಡುವಂಥ ಕಲಾವಿದ್ರಿಗೆ ಎಲ್ಲರಿಗೂ ಕರೆದು ಅವಕಾಶ ಕೊಟ್ಟಾರ. ಅಟ್ಲೀಸ್ಟ್ ನನಗೆ ಒಂದು ಮಾತಾರ ಕರೆದಿದ್ರೆ ನಾ ಪೇಮೆಂಟ್ ಕೇಳಿದ್ನ ಅವ್ರ ಹತ್ರ. ಏನಿಲ್ಲ, ನಾ ಹೋಗಿ ಫ್ರೀಯಾಗಿ ಹೋಗಿ ಮಾಡಿಕೊಟ್ಬಿಡ್ತಿದ್ದೆ. ಎಷ್ಟೋ ಜನಕ್ಕೆ ಫ್ರೀಯಾಗಿ ಮಾಡಿಕೊಟ್ಟಿದ್ದೀನಿ, ಆದ್ರೆ ನಾ ಹೇಳ್ಕೊಳಕ್ ಆಗಲ್ಲ. ಅವು ಇನ್ನೂ ಮೂವಿ ರಿಲೀಸ್ ಆಗಿಲ್ಲ, ನಾವು ಫ್ರೀಯಾಗಿ ಮಾಡಿಕೊಟ್ಟಿದ್ದು. ನೀವೇನೋ ಫ್ರೀಯಾಗಿ ಮಾಡಿ ಕೊಡ್ತಾನೆ ಕರೆ, ಇವ ಫ್ರೀಯಾಗಿ ಮಾಡಿ ಆಮೇಲೆ ಇವನು ಅಂಗಿ ಹರಿದಿದ್ದು ಇಲ್ಲ ಇವನು ಚಡ್ಡಿ ಹರಿದಿದ್ದು ನಮಗೆ ನೋಡೋಕ್ಕಾಗಲ್ಲ.
ಅಂಥ ಸಾಹಸಕ್ಕೆ ಹೋಗ್ಬೇಡ. ಈಗ ನೆಕ್ಸ್ಟ್ ಮತ್ತೊಂದು ಸಿನಿಮಾ ಸ್ಟಾರ್ಟ್ ಆಗತ್ತಲ್ಲ ಅದ್ರೊಳಗೆ ಮಾಡು ಆಯ್ತಾ. ನಿನಗೆ ಅಷ್ಟು ಆಸೆ ಐತಲ್ಲ ಅದ್ರೊಳಗೆ ಮಾಡು. ಸರ್ ಈಗ ಈ ಪಿಕ್ಚರ್ ರಿಲೀಸ್ ಆಗಿ ಒಂದು ಲೆಕ್ಕಕ್ಕೆ ಹಿಟ್ ಅನ್ನೋದಕ್ಕಿಂತ ಇದು ಒಂದು ಲೆಕ್ಕಕ್ಕೆ ನಿಮ್ಮ ನಿರೀಕ್ಷೆಗೂ ಮೀರಿ ಓಡ್ತ ಅನ್ಕೋರಿ ಸರ್. ಇದು ಓಡ್ತಂದ್ರೆ ನೆಕ್ಸ್ಟ್ ಮೂವಿ ಮಾಡೋ ಪ್ಲ್ಯಾನ್ ಏನಾರು ಐತೇನು ಸರ್ ನಿಮ್ದು? ಇನ್ನೊಂದು ಒಂದು ಸಿನಿಮಾ ಮಾಡಿ ನಾವು ಎಲ್ಲಿಗೂ ಹೋಗ್ತೀವಿ ಅಂತ ಏನಾರ ನಾವು ತಿಳ್ಕೊಂಡಿದ್ರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ಅದ್ರಾಗ ಈಗಿನ ಸಿಚುವೇಶನ್ ಹೆಂಗೈತೆ ಅಂದ್ರೆ ಸಿನಿಮಾ ಬಿಸ್ನೆಸ್ ಭಾಳ ಅಂದ್ರೆ ಭಾಳ ಡಲ್ ಐತಿ. ಮೊದಲಿತ್ತು ಏನೋ ಅಟ್ಲೀಸ್ಟ್ ಒಂದು ಸಿನಿಮಾ ಬಂದತ್ತೆ ಅಂದ್ರೆ ಏನೋ ಒಂದು ಬಿಸ್ನೆಸ್ಸು ಅದು ಹಾಕಿ ದುಡ್ಡಾರು ತೆಗಿತಿತ್ತು. ಈಗಿನ ಕಾಲ ಹಾಗಿಲ್ಲ. ಸಿನಿಮಾಕ್ಕೆ ಹಾಕಿದ್ದು ದುಡ್ಡು ತೊಗೊಳ್ಳೋದು ಅಂದ್ರೆ ಏನೋ ಸಾಮಾನ್ಯ ಮಾತಲ್ಲ. ಅದನ್ನು ಮೀರಿ ಏನೋ ಪ್ರೇಕ್ಷಕ ಪ್ರಭುಗಳು ಮನಸ್ಸು ಮಾಡಿದರೆ ಅದು ದೊಡ್ಡದು ಅಲ್ಲ. ಪ್ರೇಕ್ಷಕ ಪ್ರಭುಗಳು ಮನಸ್ಸು ಮಾಡಿದರೆ ಒಂದು ಸಿನಿಮಾನ ಒಬ್ಬ ವ್ಯಕ್ತಿನ ಎತ್ತಿಡೋದು ದೊಡ್ಡದಲ್ಲ. ಅವ್ರು ಮನಸ್ಸು ಮಾಡಿದರೆ ಕಾಲಾಗಿ ಹಾಕಿ ತುಳಿಯೋದು ದೊಡ್ಡದಲ್ಲ. ಹಂಗೆ ಒಂದು ವೇಳೆ ನಮ್ಮ ಜನ ಏನಾರು ಮನಸ್ಸು ಮಾಡಿ ಈ ಸಿನಿಮಾನ ಗೆಲ್ಲಿಸಿದ್ರು ಅನ್ಕೋ, ಅದೇನು ಗೆಲ್ಸಿದ್ರೆ ನಾವೆಲ್ಲ ಹೋಗ್ತೀನಿ ಅಂತ ಏನು ನಾನು ತಿಳ್ಕೊಂಡಿಲ್ಲ. ಗೆಲ್ಸಿದ್ರೆ ಒಂದು ಅಥವಾ ಎರಡು ಅವಕಾಶಗಳು ಬರ್ಬೋದು. ಯಾರಾದರೂ ನಮ್ಮ ಸಿನಿಮಾಗೆ ಒಂದು ಮಾಡಿಕೊಡ್ರಿ ಅಂಥೇಳಿ ಚೆನ್ನಾಗಿರೋ ಕತೆ ಇದ್ದರೆ ಮಾಡೇ ಮಾಡ್ತೇನೆ. ಅದ್ರಾಗ ಏನೈತಿ. ಕತೆ ಚೆನ್ನಾಗಿಲ್ಲ ಅಂದ್ರೆ ನಾನು ಸ್ವಲ್ಪ ವಿಚಾರಿಸ್ಬೇಕಾಗ್ತೈತೆ. ಯಾಕಂದ್ರೆ ಇಲ್ಲಿವರೆಗೆ ನಾವೇನೇ ಮಾಡ್ಕೊಂಡು ಬಂದೇವು ಅಂತಂದರೂ ಅಂತಿಂಥದ್ದು ಮಾಡಿಲ್ಲ. ನಾವು ಒಂದು ಸಣ್ಣದು ಯೂಟ್ಯೂಬ್ನಾಗ ಮಾಡಲಿ ಏನೋ ಮಾಡಲಿ ಒಂದು ಅಸಭ್ಯವಾಗಿ ಅಶ್ಲೀಲವಾಗಿ ಅಂತಿಂತ ಮಾಡಿಲ್ಲ ನಾನು. ನೀವು ನನಗೆ ಗೊತ್ತಿರೋ ಅಷ್ಟಿಗೆ. ಮತ್ತು ಏನಾರು ನನಗೆ ಗೊತ್ತಿಲ್ಲ ಏನಾರು ಮಾಡಿದ್ದೀನೇನೋ ಅದು ಇಲ್ಲ, ನನ್ನ ಚಾನ್ಸೇ ಇಲ್ಲ ಹಾಗೆ ಮಾಡೋಕ್ಕೆ. ಹಿಂಗಾಗಿರುವಾಗ ನಾವು ಇಷ್ಟೆಲ್ಲ ಮಾಡಿ ಈಗ ಒಂದು ಸಿನಿಮಾ ಬಂದ್ಬಿಟ್ಲೆ ಈಗ ಮೊದಲೆಲ್ಲ ಹಿಂಗಿದ್ದ ಆಮೇಲೆ ಏನು ಈ ಥರ ಎಲ್ಲ ಮಾಡಿದ ಅಂತ ಅನ್ನಿಸ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ಜನ ಅಂತಾರೆ ಅನ್ನೋಕ್ಕಿಂತ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ಹೀಗಾಗಿ ನಾನು ಏನೇ ಮಾಡಿದರೂ ಒಂದು ಸಭ್ಯತೆ ಇರಬೇಕು. ಅದು ಜನರಿಗೆ ಮನೋರಂಜನೆ ಜೊತೆಗೆ ಒಂದೇನೋ ಮೆಸೇಜ್ ಸಿಕ್ಕಿರ್ಬೇಕು. ಅಂಥ ಚಲನಚಿತ್ರಗಳು ಅಂಥ ಕತೆ ಏನಾರು ಬಂದು ಯಾರು ಮಾಡಪ್ಪ ಫಸ್ಟ್ ಆಫ್ ಆಲ್ ನಾನು ಹುಡ್ಕೊಂಡು ಬಂದು ಮಾಡಿ ಅನ್ನೋದೇ ದೊಡ್ಡ ಮಾತು. ಅಂತಾದ್ರೆ ಬಂದರೂ ನಂದೊಂದೇನೋ ಏನಾರು ದಿಮಾಕರ ಏನಾರು ಚೆನ್ನಾಗಿರೋ ಕತೆ ಅಂತ ನಾನು ಕೇಳ್ತೀನಿ. ಚೆನ್ನಾಗಿರೋ ಕತೆ ಇದ್ರೆ ಮಾಡೇ ಮಾಡ್ತೀನಿ ಸರ್. ಇದು ನಿಮ್ದು ದೊಡ್ಡದು ಅನ್ಕೋತೀವಿ ಸರ್ ನಾವು. ಮನಸ್ಸರಿಪ್ಪ ಗ್ಯಾಪ್ ಕೊಡಕ್ಕೆ ಹೋಗ್ಬಿಡ. ನೋಡಿ ಹಿಂಗಾಗೆ ನೋಡು ಇಂಥವು ಮಾಡೋದ್ರಿಂದ ಏನಾಗುತ್ತೆ, ಇವ್ರು ನೋಡಿ ಯಾವ ಥರ ಎಲ್ಲ ಕೆಟ್ಟದೆಲ್ಲ ಮಾಡ್ತಾರೆ ಅನ್ನಿಸ್ಬೇಕು. ಸರಿ ಹೋಗ್ಲಿ ಬಿಡ್ರಿ. ಈ ಪಿಕ್ಚರ್ ನೋಡಾಕ ನಾವು ಬರತ್ತೀವಿ ಸರ್, ನೀವು ಬರ್ತಿರ್ಲಿ? ನಾ ಬರಬೇಕು ಅಂದ್ರೆ ಡೈಲಿ ಅಂತ ಇರಂಗಾಗಲ್ಲ. ಅಟ್ಲೀಸ್ಟ್ ಒಂದು ಶೋ ಇರ್ತೀನಿ. ಮತ್ತೆ ಏನೋ ಯಾರೋ ಬರ್ತಾರೆ ಹಿಂಗೆ ಬನ್ನಿ ಅಂತ ಹೇಳಕ್ಕಾಗಲ್ಲ. ನಾನು ಆಲ್ಮೋಸ್ಟ್ ಆಗ ನನ್ನ ಸಿನಿಮಾ ಅದು ಹೊತ್ತು ಹೇಳಕ್ಕಾಗಲ್ಲ. ಹೊತ್ತು ಹೊಂಟ್ರೆ ಅಲ್ಲೇ ಇದ್ರೂ ಇರ್ತೀನಿ ಸರ್. ಇದು ಎಷ್ಟು ದಿನ ಇರ್ತೈತೆ ಸರ್ ಇದು ಹುಬ್ಳಿ ಒಳಗೆ ನಿಮ್ಮ ಪಿಕ್ಚರ್? ಈಗ ಸದ್ಯಕ್ಕೆ 6ನೇ ತಾರೀಕು ಸ್ಟಾರ್ಟ್ ಆತಂದ್ರೆ ನಮ್ಮ ಜನ ಎಲ್ಲಿವರೆಗೂ ಕೈ ಹಿಡಿತಾರೆ ಅಲ್ಲಿವರೆಗೆ ಇರ್ತೈತಿ. ಅವ್ರು 2 ದಿನಕ್ಕೆ ಥಿಯೇಟ್ರ್ ಖಾಲಿ ಹೊಡ್ಯಾತಂದ್ರೆ ಏನು ಮಾಡೋಕ್ಕಾಗತ್ತೆ ಹೇಳಿ. ಆದ್ರೂ ನಾವು 1 ವಾರ ಬುಕ್ ಮಾಡೇವಿ ಥಿಯೇಟ್ರು. ಆಮೇಲೆ 1 ವಾರ ಮಿಕ್ಕಿನೂ ಜನ ಏನಾರ ಬಂದು ನೋಡಾಕತ್ರ ಅನ್ಕೋ ಕಂಟಿನ್ಯೂ ಹೋಗ್ತೈತಿ. ಜನ ಮನಸ್ಸು ಮಾಡಿದ್ರೆ ಏನು ದೊಡ್ಡದಿಲ್ಲ. ಯಾಕಂದರೆ ಸುಮಾರು ಉದಾಹರಣೆಗಳದಾವೆ ಆ ಥರ ಅಷ್ಟೇ. ಮತ್ತೆ ಸರ್ ನಂಗೆ ಇನ್ನೊಂದು ಡೌಟ್ ಸರ್. ಇದು ಬರೀ ನಮ್ಮ ಹುಬ್ಬಳ್ಳಿಯಾಗ ಅಷ್ಟೇ ರಿಲೀಸ್ ಮಾಡಾಕತ್ತೀರಿ ಏನು ಸರ್? ಏನು ಇಡೀ ನಮ್ಮ ಕರ್ನಾಟಕದ ಪೂರ್ತಿ ರಿಲೀಸ್ ಮಾಡಾಕತ್ತೀರಿ ಸರ್ ಈ ಪಿಕ್ಚರ್ನ? ಈಗ ಸದ್ಯಕ್ಕೆ 6ನೇ ತಾರೀಕಿಂದ ಹುಬ್ಬಳ್ಳಿ ಒಳಗಷ್ಟೇ ರಿಲೀಸ್ ಆಗ್ತೈತಿ. ಹಾಂ ರೀ. ಅದಾದಮೇಲೆ ಸ್ವಲ್ಪ ಒಂದು 15-20 ದಿನ ಆದಮೇಲೆ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತೀವಿ ಅಂತ ನಮ್ಮ ನಿರ್ಮಾಪಕರು ಹೇಳ್ಯಾರ. ಈ ವಿಷಯ ಅಷ್ಟೇ ಗೊತ್ತಿರೋದು ನನಗೆ. ಯಾಕಂದ್ರೆ ನಾನು ಅಗದಿ ಬಿಸ್ನೆಸ್ ವಿಚಾರದಲ್ಲಿ ಆಗಿರ್ಬೋದು, ಥಿಯೇಟ್ರ್ ವಿಚಾರದಾಗ ನಾವು ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಏನು ಗೊತ್ತಿಲ್ಲದೆ ಇರೋರು. ಅದ್ರ ಬಗ್ಗೆ ನಮ್ಗೆ ಯಾಕೆ ಬೇಕು? ನಾವೊಂದು ಸಿನಿಮಾ ಮಾಡೀವಿ, ಅದನ್ನ ನೋಡ್ರಿ ಅಂತೇಳಿ ಜನರಿಗೆ ಕೈ ಮುಗಿದು ಕೇಳ್ಕೊಬೋದು ಅಷ್ಟೇ. ಅದು ಬಿಟ್ಟರೆ ನಾವು ಇನ್ನೇನು ಮಾಡೋಕ್ಕಾಗತ್ತೆ? ನೋಡ್ರಿ, ಒಂದು ಚೆನ್ನಾಗಿರೋ ಸ್ಟೋರಿ ಇದ್ರೆ ಅವರು ನೋಡ್ತಾರೆ ಸರ್. ಈಗ ನೀವು ಹೇಳೋ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ಈಗ ಒಂದು 10 ಮಂದಿ ಒಂದು ನಿಮ್ಮ ಪಿಕ್ಚರ್ ನೋಡಕ್ಕೆ ಬಂದೇವು ಅಂತಂದು ಸರ್ ನಾವೇ ಅನ್ಕೊಡಿ ಸರ್. ಈಗ ನೋಡೇವು ಅನ್ಕೋರಿ, ಒಂದು ಲೆಕ್ಕಕ್ಕಿತ್ತಂದ್ರೆ ನಾವು ನಮ್ಮಿಂದ ಒಂದು 10 ಜನಕ್ಕೆ ಹೇಳ್ತೇವೆ ಸರ್. ನಾವು ಹೇಳ್ತೀವಿ ನಿಮ್ಮದು ಸ್ಟೋರಿ ಎಲ್ಲ ಚೆನ್ನಾಗಿತ್ತು ಓಡ್ತೈತೆ ಸರ್. ನಿಮ್ಮ 10 ಮಂದಿ ಕರ್ಕೊಂಡು ಥಿಯೇಟ್ರಿಗೆ ಕರ್ಕೊಂಡು ಬರೋದು ವಜ್ಜಿತ್ತು ಈಗಿನ ಕಾಲದಾಗ. ಎಷ್ಟೋ ಸುಮಾರು ಸಿನಿಮಾದು ಒಳ್ಳೆ ಸಿನಿಮಾಗಳು ಫೇಲ್ ಆಗಿವೆ. ಯಾಕೆ? ಒಂದು 10 ಮಂದಿ ನೀ ಹೇಳ್ದಂಗೆ ಕರೆ ಒಂದು 10 ಮಂದಿ ರೀಚ್ ಆದ್ರೆ 10 ಮಂದಿಯಿಂದ 10 ಮಂದಿ ಬಾಯಿ ಹೋಗುತ್ತೆ. ನಾವು ಏನೇ ಪ್ರಚಾರ ಮಾಡಿದ್ರು ಬಾಯಿ ಮಾತಿನ ಪ್ರಚಾರ ಏನೈತಲ್ಲ ಅದರಷ್ಟು ಅದ್ಭುತ ಪ್ರಚಾರ ಬೇರೆ ಯಾವುದಿಲ್ಲ. ಈಗ ನಾವು ಎಷ್ಟೋ ಸಿನಿಮಾಗೆ ಕೇಳ್ತೀವಿ ಯಾರನ್ನಾರು ಆ ಸಿನಿಮಾ ಹೆಂಗೈತಿ, ಮಸ್ತ್ ಐತೆ ಅಂದಾಗ ನಾವು ಹೋಗಿ ನೋಡ್ತೀವಿ. ಅದೇ ಥರ ಮೊದಲೇನು ನೋಡ್ತಾರಲ್ಲ ಆ ಪ್ರೇಕ್ಷಕರನ್ನಾರ ನಾವು ತಂದು ಥಿಯೇಟ್ರಿಗೆ ಬರೀಪ್ಪ ಅಂತ ಹೇಳಕ್ಕಾದ್ರೂ ನಾವು ಈ ಥರ ಮಾಧ್ಯಮಗಳಾಗಿರ್ಬೋದು ಇವನ್ನೆಲ್ಲ ಮಾಡಲೇಬೇಕಾಗತ್ತೆ, ಪ್ರಚಾರ ಮಾಡಬೇಕಾಗತ್ತೆ. ಆಯ್ತು ತೋರಿ ಸರ್. ನಿಮ್ಮ ಪಿಕ್ಚರ್ ಸಕ್ಸಸ್ಫುಲ್ ಸಿಗಲಿ ಅಂತ ನಾನು ಆ ದೇವರಲ್ಲಿ ಅಭಿಮಾನಿ ನಮ್ಮ ಪ್ರೇಕ್ಷಕ ಪ್ರಭುಗಳಲ್ಲಿ ಕೇಳ್ಕೊತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರಂಗಭೂಮಿ. ನಮಸ್ಕಾರ.